ಈ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದೀರಾ ಮೈಸೂರು ಸುತ್ತಮುತ್ತ ಎಲ್ಲ. ನಿಮ್ಮ ಪ್ರಕಾರ ಮಹಿಳೆಯರಿಗೆ ರಂಗಭೂಮಿಯಲ್ಲಿ ಈಗ ಈಗ ಪರಿಸ್ಥಿತಿ ಹೇಗಿದೆ ಮೇಡಮ್? ನನ್ನ ಪ್ರಕಾರ ಅಂದರೆ ತುಂಬಾ ಮುಂದುವರೆದಿದ್ದಾರೆ ಆಯಿತಾ. ತುಂಬಾ ಅಂದರೆ ಅವ್ರಿಗೆ ಸಮಾನತೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ. ಏಕೆಂದರೆ ಸುಮಾರು ಕಡೆ ಸಮಾನತೆ ಅನ್ನೋದನ್ನು ದುರುಪಯೋಗವಾಗಿ ಬೇರೆ ಬೇರೆ ಇಂಟರ್ಪ್ರಿಟೇಷನಲ್ಲೇ ಅದು ಹೋಗ್ತಾ ಇದೆ. ಅದು ತಪ್ಪು ಅಂತ ನನಗೆ. ಅಂದರೆ ನಿಮಗೇನು ಪ್ರತಿಭೆ ಇದೆ, ನಿಮ್ಮಲ್ಲಿ ಏನಿದೆ, ನಿಮಗೆ ಅದನ್ನು ಅವಕಾಶಗಳನ್ನು ಹುಡುಕೊಂಡು ನೀವು ಅದರಲ್ಲಿ ಸಾಧನೆ ಮಾಡಿ. ನೀವು ಅವರು ಗಂಡಸರಿಗೆ ಹೀಗೆ ಪುರುಷರಿಗೆ ಇದನ್ನೇ ಅಂತ ನೀವು ಹೋಲಿಸ್ಕೊಳ್ಬೇಡಿ. ಯಾಕೆ ಹೋಲಿಸ್ಕೊಳ್ತೀರಾ? ಈಗ ನಾನು ಹೇಳೋದು ಅದೇನೆ. ಅದು ತಪ್ಪಿರ್ಬೋದು, ಸುಮಾರು ಜನ ಇದನ್ನು ಒಪ್ಪದೇ ಇರ್ಬೋದು. ಈಗ ದೇವರು ಸೃಷ್ಟಿ ಮಾಡಿದ್ದು ಗಂಡು ಹೆಣ್ಣು ಅನ್ನೋದು ಬೇರೆ ಮಾಡಿದ್ದಾನೆ. ಏನಕ್ಕೆ? ಹಲವಾರು ಕಾರಣಗಳಿವೆ ಅಲ್ವಾ. ಅದಕ್ಕೆ ಹೆಣ್ಣಿನಲ್ಲೂ ಒಂದು ಗಂಡಿನ ಒಂದು ಅಂಶ ಇರುತ್ತೆ, ಗಂಡಿನಲ್ಲೂ ಒಂದು ಹೆಣ್ಣಿನ ಅಂಶ ಇರುತ್ತೆ, ಅದೆಲ್ಲರಿಗೂ ಗೊತ್ತಿರೋದು. ಸೊ ಅದನ್ನು ಅವರು ಜಾಸ್ತಿ ಪರ್ಸೆಂಟೇಜು ಕಡಿಮೆ ಯಾಕೆ ಎರಡು ವ್ಯತ್ಯಾಸ ಇರಬೇಕು. ಅವರ ಒಂದು ವಂಶ ಬೆಳಿಬೇಕಾದ್ರೂ ಅಥವಾ ಒಂದು ಇದನ್ನು ಬೆಳಿಬೇಕಾದ್ರೂ ಅದಕ್ಕೆ ಬೇರೆ ಬೇರೆ ಥರ ಸೃಷ್ಟಿ ಮಾಡಿರೋದೇ ಅದಕ್ಕೆ. ಸೊ ಇಲ್ಲಿಗೆ ಇವ್ರಿಗೆ ಇಷ್ಟು ಒಂದು ಕಟ್ಟುನಿಟ್ಟಿರುತ್ತೆ, ಇವ್ರಿಗೆ ಒಂದಷ್ಟು ಕಟ್ಟುನಿಟ್ಟಿರುತ್ತಲ್ವ. ಈಗ ಹೆಣ್ಮಕ್ಳು ಮಾಡೋ ಸಾಧನೆಗಳನ್ನೆಲ್ಲ ಗಂಡು ಮಕ್ಕಳು ಮಾಡೋಕ್ಕಾಗಲ್ಲ, ಪುರುಷರು ಮಾಡೋಕ್ಕಾಗಲ್ಲ. ಅವರು ಮಾಡಿದ್ದನ್ನೆಲ್ಲ ಇವರು ಅಂದರೆ ಈಗ ಮಾಡೋದೇ ಹೋಗ್ತಾಯಿದ್ರು. ಈಗ ಪೈಲಟ್ ಆಗಿದ್ದಾರೆ, ಆ ಥರ ತುಂಬ ಸಾಧನೆಗಳು ಹೆಣ್ಮಕ್ಳು ಮಾಡಿದ್ದಾರೆ. ಅಂದರೆ ಆವಾಗ ಅವಕಾಶಗಳು ಕಡಿಮೆ ಇರ್ತಿತ್ತು, ಅಥವಾ ಅವಕಾಶಗಳಿದ್ದು ಹೋಗೋಕ್ಕೆ ಬೇರೆ ಬೇರೆ ಕಾರಣಗಳಿಂದ ಅದು ಸಾಧ್ಯವಾಗದೇ ಇತ್ತು ಅಷ್ಟೇ. ಈಗ ನನಗೇ 35 ವರ್ಷ ಸಂಸಾರ ನೋಡ್ಕೊಳ್ಬೇಕು ಅನ್ನೋದ್ರೆ ನಾನು ಬಿಟ್ಟಿದ್ದೆ ಅಲ್ವಾ. ಹಾಗೆಯೇ ಅವ್ರುಗಳಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಮನೇಲಿ ಸೋಷಿಯಲ್ ಸ್ಟಿಗ್ಮಾ ಇರ್ಬೋದು ಅಲ್ವಾ. ಆ ಥರದ ಕಾರಣಗಳಿಂದ ಅಲ್ಲಿಗೆ ಯಾಕೆಂದರೆ ಅಲ್ಲಿನೂ ಆವಾಗಲೂ ಕೂಡ ಏರ್ ಹೋಸ್ಟೆಸ್ ಆಗ್ತಿದ್ರು ಅಲ್ವಾ. ಆ ಥರ ಅವಕಾಶಗಳಿತ್ತು, ಎಲ್ರಿಗೂ ಅದನ್ನು ಪಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಹಲವಾರು ಕಾರಣಗಳಿಂದ ಅಷ್ಟೇ. ಈಗ ಅದೆಲ್ಲನೂ ಮೆಟ್ಟಿ ನಿಲ್ತಿದ್ದಾರೆ ಸ್ತ್ರೀಯರು. ಸೊ ಎಲ್ಲ ಸಾಧನೆಗಳನ್ನು ಮಾಡೋ ಒಂದು ಸ್ಟೇಜನ್ನು ತಲುಪಿದ್ದಾರೆ. ಅವಕಾಶಗಳಿದೆ, ಅದನ್ನು ಈಗ ನಮಗೆ ಅದು ಉಪಯೋಗಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಇದಿರ್ತಿತ್ತು, ನಮಗೆ ಕಟ್ಟುಪಾಡು ಇರ್ತಿತ್ತು. ಈಗ ಹಂಗಿಲ್ವಲ್ಲ, ಈಗ ಕಟ್ಟುಪಾಡೇ ಇಲ್ವಲ್ಲ, ಎಲ್ಲ ಫ್ರೀಡಮ್ ಜಾಸ್ತಿ ಅಲ್ವಾ. ಎಲ್ಲ ಕಡೆನೂ ಹೋಗ್ತಾರೆ, ಎಲ್ಲ ಸಾಧನೆಗಳನ್ನು ಮಾಡಿದ್ದಾರೆ. ಬಟ್ ಅದನ್ನು ಈಗಲೂ ಸಮಾನತೆ ಬಗ್ಗೆ ಆಗಲಿ ಅಥವಾ ಇದ್ರ ಬಗ್ಗೆ ಆಗಲಿ ಹೋರಾಡೋದು ತಪ್ಪು ಅನಿಸುತ್ತೆ. ಬಟ್ ಒಂದು ಇವರ ಬಗ್ಗೆ ಒಂದು ಇದಾಗ್ತಿದೆ ನೋಡಿ, ಅಂದರೆ ಬೇರೆ ಬೇರೆ ಥರ ತೊಂದರೆಗಳಾಗ್ತಾ ಇದೆಯಲ್ಲ, ಸಬಲೀಕರಣ ಆ ಥರ ಒಂದು ಇದು ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋದು, ಅದು ಈಗಲೂ ನಮ್ಮ ಸಮಾಜದಲ್ಲಿ ಎಲ್ಲ ಕಡೆನೂ, ಇಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅದು ನಡೀತಾನೇ ಇದೆ. ಅದಕ್ಕೆ ಕೊನೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಕೊನೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಈಗ ನೆನೆಸ್ಕೊಂಡ್ರೆ ನನಗೆ ನನ್ನ ಮೊಮ್ಮಕ್ಕಳ ಬಗ್ಗೆನೂ ಅವರ ಮುಂದೆ ಅವ್ರದ್ದು ಏನಪ್ಪ, ಅವ್ರು ಎಷ್ಟು ಸೇಫ್ಟಿಯಾಗಿರ್ತಾರೆ, ಏನಿರುತ್ತೆ, ಆ ಒಂದು ನಮಗೆ ಯೋಚನೆ ಇದ್ದೇ ಇರುತ್ತೆ. ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಅಷ್ಟು ಯೋಚನೆ ಇರಲಿಲ್ಲ ಇದ್ರ ಬಗ್ಗೆ. ಅಂದರೆ ಈಗ ಸೆಕ್ಷುವಲ್ ಅಸಾಲ್ಟ್ ಆಗೋದು ಮತ್ತು ಇನ್ನೊಂದು ಅದು ಆ ಥರ ಭಯ ಇರಲಿಲ್ಲ. ನಾನು ಕೇಳೋಕ್ಕೆ ಹೋದರೆ ನಮಗೆ ಫ್ರೀಡಮ್ ಇತ್ತು. ನಾವು ಸಂಜೆ ಹೋಗ್ತಾಯಿದ್ವಿ, ಆಚೆ ಬರ್ತಾಯಿದ್ವಿ, ಆರಾಮಾಗಿ ಓಡಾಡ್ಕೊಡ್ತಿದ್ವಿ, ಪ್ರಯಾಣ ಮಾಡ್ತಾಯಿದ್ವಿ. ಈಗಿನ ಮಕ್ಕಳು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವ್ರಿಗೆ ಎಷ್ಟು ಸೇಫ್ಟಿ ಇದೆ ಅನ್ನೋದು ಅದೊಂದು ಕಾಡತ್ತೆ ಅಷ್ಟೇ, ಅದೊಂದು ಕಾಡತ್ತೆ. ಆದರೆ ಆದಷ್ಟು ಹೆಣ್ಣು ಮಕ್ಕಳು ಆ ಸೇಫ್ಟಿನ ನೋಡಿಕೊಂಡು ಹೋದರೆ ಒಳ್ಳೆಯದು. ಅದೀಗ ನೋಡ್ತಾ ಇಲ್ಲ. ಈಗ ಫೈನಾನ್ಷಿಯಲ್ ಫ್ರೀಡಮ್ ಇದೆ, ಮನೆಯಲ್ಲಿ ಹೇಳಿದ ಮಾತು ಕೇಳೋಲ್ಲ, ಈ ಥರ ಇರೋದ್ರಿಂದ ಈಗ ಹೆಣ್ಣು ಮಕ್ಕಳು ಕೂಡ ಅದು ಆರ್ಗ್ಯೂ ಮಾಡೋರು ಇದ್ದಾರೆ. ಗಂಡು ಮಕ್ಕಳಿರೋ ನಾವು ಯಾಕೆ 12 ಗಂಟೆ ಮೇಲೆ, ರಾತ್ರಿ 2 ಗಂಟೆ ಮೇಲೆ ಆಚೆ ಹೋಗಬಾರ್ದು, 2 ಗಂಟೆವರೆಗೆ ಯಾಕೆ ಆಚೆ ಇರಬಾರ್ದು ನಾವು ಅಂತ ಆರ್ಗ್ಯೂ ಮಾಡೋ ಹೆಣ್ಮಕ್ಳಿದ್ದಾರೆ. ಬಟ್ ಅದರಿಂದ ಏನು ಏನು ಅದು ಸಾಧನೆನಾ? ಅದರಿಂದ ಏನು ಸಾಧನೆ ಮಾಡ್ತೀರಾ? ಹೋಗಿ ಕ್ಲಬ್ಗೆ ಹೋಗಿ ಎಂಜಾಯ್ ಮಾಡಿ ಬಟ್ ನಿಮ್ಮ ಜೊತೆಗೆ ಒಬ್ಬರನ್ನ ಅಂದರೆ ಒಂದು ಗುಂಪಲ್ಲಿ ಮಾಡಿ ಬನ್ನಿ, ಸೇಫ್ಟಿ ನೋಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ನನ್ನ ಪ್ರಕಾರ. ಅದೊಂದು. ಬಟ್ ರಂಗಭೂಮಿಗೆ ಬಂದಾಗ್ಲೂ ಕೂಡ ರಿಹರ್ಸಲ್ಗೆ ಬರಬೇಕು, ಸಂಜೆ ಹೊತ್ತು ಬರಬೇಕು, ಆ ಥರ ಫ್ಯಾಮಿಲಿ ಕಮಿಟ್ಮೆಂಟ್ ಇರೋರಿಗೆ ಬರೋಕ್ಕೆ ಕಷ್ಟ ಆಗ್ಬೋದು. ಬಟ್ ಆದ್ರೂ ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಬರ್ತಾರೆ. ಈಗ ಹೆಣ್ಣು ಮಕ್ಕಳು ಈಗ ರಂಗಭೂಮಿನಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ, ತುಂಬ ಅವಕಾಶಗಳಿದೆ ಅವ್ರಿಗೆ,
ತುಂಬ ಚೆನ್ನಾಗಿ ಫ್ರೀಡಮ್ ಇದೆ ಮನೆಯಲ್ಲೂ ಕೂಡ ಎನ್ಕರೇಜ್ ಮಾಡ್ತಾರೆ. ಮೊದಲೆಲ್ಲ ಅಂದರೆ ಹೆಣ್ಮಕ್ಳು ರಂಗಭೂಮಿನಲ್ಲಿ ಅಂದರೆ ನಾಟಕ ಮಾಡೋದು ಅಂದರೆ ಅದೊಂದು ಸ್ಟಿಗ್ಮಾ ಆಗಿತ್ತು, ಸೋಷಿಯಲ್ ಸ್ಟಿಗ್ಮಾ ಇತ್ತಲ್ವ. ಸಿನಿಮಾದಲ್ಲಿ ಮಾಡಿದ್ರೂ ಅದು ಒಂದು ತಪ್ಪು ಆ ಥರ ಇತ್ತು. ಈಗ ಅದೆಲ್ಲ ಬದಲಾವಣೆ ಆಗಿದೆ. ಎಲ್ಲರಿಗೂ ಅವರ ಪ್ರತಿಭೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅದನ್ನು ದುರುಪಯೋಗ ಮಾಡದೆ ಸರಿಯಾದ ರೀತಿಯಲ್ಲಿ ಬೆಳೆದ್ರೆ ರಂಗಭೂಮಿ ಬೆಳೆಯುತ್ತೆ. ಇದನ್ನು ಹೇಳೋದು ನಾನು ಇಷ್ಟ. ನೀವು ಮಾಡಿರೋ ನಾಟಕಗಳಲ್ಲಿ ಮಹಿಳಾ ಪ್ರಧಾನವಾಗಿರೋ ನಾಟಕಗಳು ಯಾವ್ಯಾವುದು? ಮಹಿಳಾ ಪ್ರಧಾನ ಅಂಧಗಾಂಧಾರದಲ್ಲಿ ಗಾಂಧಾರಿ ಪಾತ್ರದಲ್ಲಿ ಅದನ್ನು ತುಂಬ ಹಿಂದೆ ಮಾಡಿದ್ದೆ ನಾನು. ಅದರಲ್ಲಿ ಏನು ಮಾಡಿದ್ರು, ಒಂದು ಗಾಂಧಾರಿ ಚಿಕ್ಕವಳಾಗಿ ಮದುವೆ ಆಗೋರಿಗೆ ಒಬ್ಬರನ್ನ ಮಾಡಿ, ಮದುವೆ ಆದಮೇಲೆ ಇನ್ನು ವಯಸ್ಸಾದ ಗಾಂಧಾರಿಗೆ ನಾನು ಪಾತ್ರ ಮಾಡಿದ್ದು. ಆ ಥರ ಸ್ಪ್ಲಿಟ್ ಮಾಡಿದರು. ಆದರೆ ಗಾಂಧಾರಿಗೆ ಎಷ್ಟು ಅನ್ಯಾಯಗಳಾಗಿದೆ, ಅವಳು ಹೇಗೆ ಹೋರಾಡ್ತಾಳೆ ಆ ಥರದ್ದೊಂದು. ಆಮೇಲೆ ರುಡಾಲಿ ನಂದು ತುಂಬ ಫೇವ್ರೆಟ್ ಪ್ಲೇ ಅದು. ಕೇಳಿರ್ಬೋದು ರುಡಾಲಿ ಬಗ್ಗೆ. ಮಹಾಶ್ವೇತಾ ದೇವಿ ಅವರ ಇದು. ಅದು ಕನ್ನಡದಲ್ಲಿ ಮಾಡಿದ್ರೆ ನಂದೇ ಮೇನ್ ರೋಲ್. ಅದರಲ್ಲಿ ಶನಿಚರಿ ಅಂತ ಬರುತ್ತೆ ನೋಡಿ, ಅದು ಮೇನ್ ರೋಲ್ ನಂದೇ. ಅದರಲ್ಲೂ ಅಷ್ಟೇ ಅಲ್ವಾ, ವಿಮೆನ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ, ಹೇಗೆ ಅವಾಗಿನ ಇದರಲ್ಲಿ ಜಮೀನ್ದಾರರೆಲ್ಲ ಹೆಂಗೆ ಉಪಯೋಗಿಸ್ಕೋತಾ ಇದ್ರು ಇವ್ರನ್ನ. ರುಡಾಲಿ ಅನ್ನೋದೇ ಒಂದು ಇದಲ್ವ, ಅಂದರೆ ಹೆಣದ ಮುಂದೆ ಕೂತ್ಕೊಂಡು ಆಡೋದು. ಬಟ್ ಅಲ್ಲಿರೋರೆಲ್ಲ ಅವ್ರನ್ನ ದುರುಪಯೋಗ ಪಡಿಸ್ಕೋತಾರೆ. ಆ ಥರ ವೇಷಗಳಾಗಕ್ಕೆ ಇವ್ರುಗಳೇ ಕಾರಣ ಆಗ್ತಾರೆ. ಆ ಥರ ಒಂದು ಕಾನ್ಸೆಪ್ಟ್ ಅದು ಸ್ಟೋರಿ. ಅದರಲ್ಲಿ ಮೇನ್ ಪಾತ್ರ ಇತ್ತು. ಹೇಗಿದೆ ಮೇಡಮ್ ಈಗ, ಅಂದರೆ ನೀವು ಅವಾಗಿನ ನೋಡಿದ್ದ ವಸ್ತುಗಳು ತಗೊಳ್ಳೋ ಕಾನ್ಸೆಪ್ಟ್ಗೂ ಈಗ ಮಹಿಳಾ ರಂಗಭೂಮಿಯಲ್ಲಿ ಯಾವ ವಸ್ತುಗಳನ್ನ ತಗೊಳ್ತಾರೆ? ಹೊಸ ಕಾನ್ಸೆಪ್ಟ್ಗಳು ತಗೊಳ್ತಾ ಇದ್ದಾರೆ. ಅಂದರೆ ಈಗ ಮಹಿಳೆಯರ ಸಾಧನೆ ಬಗ್ಗೆನೇ ಮಾಡ್ತಾರೆ. ಇವಾಗ ಸಾಧನೆ ಮಾಡಿರುವಂಥ ಮಹಿಳೆಯರು ಇರ್ತಾರಲ್ಲ, ಈ ಇಂಗ್ಲೀಷ್ ಸಿನಿಮಾದಲ್ಲಿ ಬಯೋಪಿಕ್ ಮಾಡ್ತಾರೆ ಅಲ್ವಾ, ಅದೇ ಥರನೇ ಇಲ್ಲೂ ಏಕವ್ಯಕ್ತಿ ಇದರಲ್ಲಿ ಮಹಿಳೆಯರನ್ನ, ಅಂದರೆ ಕೆಲವು ಬರೀ ದುರಂತಗಳನ್ನೇ ಮಾಡೋ ಅಂಥವ್ರು ಇದ್ದಾರೆ, ದುರಂತನೇ ತೋರಿಸೋದಿದ್ದಾರೆ, ಸಾಧನೆಗಿನ್ನ ಅಲ್ವಾ, ಅದೂ ಇದೆ. ಅಂದರೆ ಸ್ವಲ್ಪ ಆದರೆ ಈಗ ದ್ರೌಪದಿ ತಗೋಬೋದು, ಕುಂತಿದ್ದು ತಗೊಳ್ಬೋದು, ಸೀತೆ ತಗೊಳ್ಬೋದು, ಮತ್ತು ಊರ್ಮಿಳದು, ಆ ಥರದ್ದೆಲ್ಲ ಏಕವ್ಯಕ್ತಿ ಪ್ರಯೋಗಗಳು ಇದೆ. ಮತ್ತು ಸಾಮಾಜಿಕವಾಗಿಯೂ ಕೂಡ ಇದೆ. ಲಕ್ಷ್ಮೀ ಚಂದ್ರಶೇಖರೇ ಮಾಡಿದರು ನೋಡಿ, ಒಂದು ಮನೇಲಿ ಕೆಲಸದವಳದು ಒಂದು ಹೆಸರುಗಳು ನನಗೀಗ ಅಷ್ಟು ನೆನಪುಳಿಯಲ್ಲ, ಅದು ಇದೆ. ಆ ಥರದ್ದೂ ಇದೆ. ಆ ಥರನೂ ಎರಡೂ ಥರನೂ ವಸ್ತು ಕಥಾವಸ್ತು ಇಟ್ಕೊಂಡು ಮಾಡ್ತಾನೂ ಇದ್ದಾರೆ. ಆಮೇಲೆ ಒಟ್ಟು ಜಾಸ್ತಿ ಜನ ಇರುವಂಥ ನಾಟಕಗಳಲ್ಲೂ ಮಹಿಳಾ ಪ್ರಾಧಾನ್ಯತೆ ಇರುವಂಥ ನಾಟಕಗಳು ಹೀಗೆ. ನಾವು ಸೊನಾಟ ಅಂತ ಮಾಡಿದ್ವಿ. ಸೊನಾಟ ಅದು ಮಹೇಶ್ ಕೊಲ್ಚಿ ಅವರು ಮರಾಠಿ ಪ್ಲೇನ ಗಿರೀಶ್ ಕಾರ್ನಾಡ್ ಅವರು ಕನ್ನಡಕ್ಕೆ ಮಾಡಿದ್ದು. ಅದರಲ್ಲಿ ಬರೀ 3 ಜನ ಮಹಿಳೆಯರು. ಅದು ತುಂಬ ಸಕ್ಸಸ್ ಆಯಿತು ನಮಗೆ. ಅದರಲ್ಲಿ ನಾನು ಮತ್ತು ಪ್ರೀತಿ ನಾಗರಾಜ್ ಅಂತ ಜರ್ನಲಿಸ್ಟ್ ಇದ್ದಾರಲ್ಲ, ನೋಡಿರ್ಬೋದು, ನೀವು ಕೇಳಿರ್ಬೋದು ಅವರು, ಮತ್ತು ಇನ್ನೊಬ್ಬಳು ಶೈಲಜಾ ಅಂಥೇಳಿ, ಅವಳು ಆ್ಯಕ್ಟ್ರೆಸ್, ತುಂಬ ಚೆನ್ನಾಗಿ ಮಾಡ್ತಾರೆ ಅವರಿಬ್ಬರು. ನಾವು 3 ಜನ, ಅಂದರೆ 3 ಜನನೂ 3 ಬ್ಯಾಕ್ಗ್ರೌಂಡಿಂದ ಬಂದವರು. ಅಂದರೆ ಒಂಟಿಯಾಗಿರೋರು, ಅಂದರೆ ಫ್ರೀಡಮ್ ಇರೋ ಅಂಥವ್ರು, ಅವರು ಎಲ್ಲೂ ಸೆಟ್ಲ್ ಆಗಿಲ್ಲದೆ ಇರೋಂಥವ್ರು. ಅವರ ಜೀವನಗಳನ್ನು ಒಂದು ಇದನ್ನು ಹೇಳ್ಕೊಂಡು ಹಂಗೆ ಅವ್ರು ಹೇಗೆ ಒಗ್ಗಟ್ಟಾಗಿರ್ತಾರೆ, ಯಾವ್ಯಾವ ಕಾರಣಗಳಲ್ಲಿ ಒಗ್ಗಟ್ಟಾಗಿರ್ತಾರೆ, ಏನಾಗುತ್ತೆ ಅವ್ರದ್ದು ಅನ್ನೋದು ತುಂಬ ಚೆನ್ನಾಗಿ. ಸೊನಾಟ ಅಂತಲೇ ಅದ್ರ ಹೆಸರು. ಅದೊಂದು ಮಹಿಳಾ ಪ್ರಾಧಾನ್ಯತೆ ಇತ್ತು. ಆಮೇಲೆ ಇನ್ನೊಂದು ಬೇರಿಲ್ಲದವರು ಅಂಥೇಳಿ, ಅದು ತುಂಬ ಚೆಂದ. ಅದರಲ್ಲೂ ನನ್ನ ಮೇನ್ ರೋಲು. ಅದರಲ್ಲಿ ಹೇಗೆ ಅದಂತೂ ತುಂಬ ಮನಸ್ಸಿಗೆ ನಾಟುವಂಥದ್ದು. ಪ್ರಭುಸ್ವಾಮಿ ಮಳಿಮಟ್ಟಿದ್ದಾರಲ್ಲ, ಅವ್ರು ಡೈರೆಕ್ಟ್ ಮಾಡಿದ್ದದು, ಕದಂಬ ವೇದಿಕೆಗೆ. ಹಾಗೆ ಅದರಲ್ಲೂ ಅಷ್ಟೇ, ಆ ಹೆಣ್ಣು, ಆ ಸ್ತ್ರೀಗೆ ಮಗಳಿರ್ತಾರೆ, ಗಂಡ ಕೆಲಸದಲ್ಲಿರೋನು, ಒಂದು ಕುಡ್ಕ ಅದು ಇದು ಇರುತ್ತೆ, ಬೇರೆ ಬೇರೆ ವ್ಯವಹಾರಗಳಿರುತ್ತೆ. ಅವನ ಪ್ರಮೋಷನ್ಗೋಸ್ಕರ ಹೆಂಡ್ತಿನ ಅವರ 3 ಜನ ಆಫೀಸರ್ಸ್ಗೆ ಜೊತೆ ಇರು ಅಂಥೇಳಿ 3 ದಿನ ಹಿಂಸೆ ಮಾಡ್ತಾನೆ. ಅದು ಆಮೇಲೆ ಈ ಮಗ ಹುಟ್ಟಿದ್ದು ಇದು ನನ್ನ ಮಗ ಅಲ್ಲ, ಯಾರು ಹುಟ್ಟಿದ್ದು. ಆದರೆ ಒಂದು ಸೀನ್ ಮಾತ್ರ ಅವಳು ಬಾಯ್ಬಿಟ್ಟು ಕೊನೆಯಲ್ಲಿ ಅವನಿಗೆ ಜೋರು ಮಾಡ್ಲಿಕ್ಕೆ ಎಗೇನ್ಸ್ಟ್ ಆಗ್ತಾಳೆ, ಡೈವರ್ಸ್ ಬೇಕು ನನಗೆ, ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂತೇಳಿ. ಆಮೇಲೆ ಅದರಲ್ಲೂ ಆ ಕಾರಣ ಒಂದು ಹೇಳ್ತಾಳೆ ಅವಳು. ಅದರಲ್ಲಿ ಆ ಒಂದು ಡೈಲಾಗ್ ಮಾತ್ರ, 3 ದಿನ 3 ನಿನ್ನ ಸ್ನೇಹಿತರ ಜೊತೆ ನಾನು ಕಳಿಬೇಕಾಗಿ ಬಂತು ನಿನ್ನಿಂದಾಗಿ. ಸೊ ಆ 3 ಜನದಲ್ಲಿ ಈ ಮಗುವಿನ ತಂದೆ ಯಾರು ಅಂತ ನಾನು ಹೇಗೆ ಹೇಳೋದು ಅಂತ ಹೇಳ್ತಾಳೆ. ತುಂಬ ಚೆನ್ನಾಗಿದೆ ಅದು.
ಅದಂತೂ ನನಗೆ ತುಂಬ ತೃಪ್ತಿ ಕೊಟ್ಟಂಥ ಅದು. ಮತ್ತು ಇನ್ನೊಂದು ಕಾಕ್ಟೇಲ್ ಪಾರ್ಟಿ ಅಂತ ಮಾಡಿದ್ವಿ. ಸುಮಾರು ನಾಟಕಗಳು ಹೀಗೆ ಇದೆ, ಬಂದಿದೆ, ತುಂಬ ಇದೆ. ತುಂಬ ಇದೆ. ನಾಟಕ ಮತ್ತು ಚಲನಚಿತ್ರ ಎರಡರಲ್ಲಿ ಏನು ವ್ಯತ್ಯಾಸ ನಿಮ್ಗೆ ಏನು ಅನಿಸುತ್ತೆ? ಯಾವುದರಲ್ಲಿ ಅಭಿನಯದ ನನ್ನ ಪ್ರಕಾರ ಆತ್ಮಸಂತೃಪ್ತಿ ಸಿಗೋದು, ಸಂಪೂರ್ಣ ತೃಪ್ತಿ ಅಭಿನಯದ ಬಗ್ಗೆ ಸಿಗೋದು ನಾಟಕ, ರಂಗಭೂಮಿ. ನಾಟಕ ಮಾಡಿದಷ್ಟು ತೃಪ್ತಿ ನಿಮಗೆ ಬೇರೆದರಲ್ಲಿ ಸಿಗೋದಿಲ್ಲ. ಒಂದು ಕಾರಣ ಅಂದರೆ ನನ್ನ ಪ್ರಕಾರ ಕಾರಣ ಇದಿರ್ಬೋದು. ಅಂದರೆ ನಮಗೆ ನಾಟಕದ ಕಥಾವಸ್ತು ಪೂರ್ತಿ ಗೊತ್ತಿರುತ್ತೆ, ಅದನ್ನು ಓದ್ತೀವಿ, ಅರ್ಥ ಮಾಡ್ಕೊಂಡಿರ್ತೀವಿ. ಮಿನಿಮಮ್ ಒಂದು 15-20 ದಿನಗಳ ಕಾಲ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀವಿ. ಆಮೇಲೆ ನಾಟಕದ ಪಾತ್ರಧಾರಿಗಳು ಅಂದರೆ ನಾವೆಲ್ಲ ಆ್ಯಕ್ಟರ್ಸ್ ಮಾಡಿದಾಗ ಅದು ಒಂದು ಕುಟುಂಬ ಆಗಿಬಿಡುತ್ತೆ. ಅದರಲ್ಲಿ ತುಂಬ ಆತ್ಮೀಯತೆ ಬೆಳೆಯುತ್ತೆ, ಒಬ್ರಿಗೊಬ್ರಿಗಾಗ್ತೀವಿ. ಅದು ಬೆಳೆಯೋಕ್ಕೆ ಸಾಧ್ಯ. ಮನುಷ್ಯತ್ವ, ಆತ್ಮೀಯತೆ ಎಲ್ಲ ಬೆಳೆಯುತ್ತೆ, ಅದರಲ್ಲಿ ಕುಟುಂಬ ಆಗಿಬಿಡ್ತೀವಿ. ನಾಟಕ ರಂಗಭೂಮಿನಲ್ಲಿ ಅದೊಂದು ತುಂಬ ಅಡ್ವಾಂಟೇಜ್ ಇದೆ. ಅದು ಹಾಗೆ ಬರೀ ನಾಟಕ ನಾವು ಆ್ಯಕ್ಟ್ ಮಾಡೋದು ಕಲಿಯೋದಲ್ಲ, ಬೇರೆದೂ ಎಲ್ಲ ಕಲ್ತಿರ್ತೀವಿ ನಾವು. ಹಾಗೆ ಒಂದು ಕುಟುಂಬ ಆಗಿಬಿಡುತ್ತೆ. ಆಮೇಲೆ ಪೂರ್ತಿ ನಮಗೆ ಗೊತ್ತಿರೋದ್ರಿಂದ ಶುರುವಿಂದ ಕೊನೆಯವರಿಗೆ ಟೆಂಪೋ ಬಿಲ್ಡಪ್ ಆಗೋಕ್ಕೆ ನಾವು ಏನು ಮಾಡ್ಬೋದು, ಯಾವ ಥರ ಅಭಿನಯಿಸ್ಬೋದು, ಅಂದರೆ ಹೆಂಗಾಗುತ್ತೆ ಅನ್ನೋದನ್ನು ತಯಾರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆಯಿತಾ? ಸಿನಿಮಾದಲ್ಲಿ ಏನಂದರೆ ಬರೀ ಹೀರೋ ಹೀರೋಯಿನ್ನು ಮುಖ್ಯ ಪಾತ್ರದವ್ರಿಗೆ ಮೇಲೆ ಇರೋರಿಗೆ ಮಾತ್ರ ಕತೆ ಹೇಳಿರ್ತಾರಷ್ಟೇ ನಿರ್ದೇಶಕರು, ಡೈರೆಕ್ಟ್ರು. ಇನ್ಯಾರಿಗೂ ಕತೆ ಏನು ಹೇಳಲ್ಲ. ಈಗ ನಮ್ಮನ್ನ ಒಂದೊಂದು ಪಾತ್ರಕ್ಕೆ ಕರೆದಾಗ ನಮ್ಮ ಪಾತ್ರದ ಮಾತ್ರ ಅದು ಒಂದು ಅವತ್ತು ಹೇಳ್ಬೋದು, ಒಂದಿನ ಹಿಂದೆ ಹೇಳ್ಬೋದು. ಆಮೇಲೆ ಸ್ಕ್ರಿಪ್ಟ್ನ ಅವತ್ತು ಕೊಡ್ಬೋದು, ಇಲ್ಲ ಒಂದಿನ ಹಿಂದೆ ಕೊಡ್ಬೋದು, ನಮಗಷ್ಟೇ. ಆ ಸೀನ್ದು ಮಾತ್ರ ಹೇಳ್ತಾರೆ. ಆವಾಗ ನಮಗೆ ಪೂರ್ತಿ ನಮ್ಮ ಅಭಿನಯದ ಒಂದು ಇದನ್ನು ಕೊಡೋಕ್ಕಾಗಲ್ಲ. ಕೆಲವರು ಕೊಡ್ಬೋದು, ನನಗೆ ನನ್ನ ಪ್ರಕಾರ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟು, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ತೃಪ್ತಿ ಸಿಗಲ್ಲ ಅಲ್ಲಿ. ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಎಷ್ಟು ಟೇಕ್ ತೊಗೊಳಕ್ಕಾಗತ್ತೆ ನೀವಲ್ವ? ಸೊ ಆಮೇಲೆ 3 ಟೇಕ್ವರೆಗೂ ನಿಮ್ಗೆ ಒಂದು ಹಂತದಲ್ಲಿ ಬಂದುಬಿಡತ್ತೆ. ಆಮೇಲೆ ಅದು ಬದಲಾವಣೆ ಆಗ್ತಾ ಹೊರಟೋಗುತ್ತೆ. ಡೌನ್ ಆಗ್ಬೋದು, ಇಲ್ಲ ಇದಕ್ಕೂ ಆಗ್ಬೋದು. ಅಂದರೆ ಒಂದು ಇದು ಅಂದರೆ ಎಲ್ಲೋ ಸ್ಟೇಲ್ ಆಗ್ತಾ ಹೋಗುತ್ತೆ ಹಿಂಗೆ. ಇದು ರಿಪೀಟ್ ಮಾಡೋದು ಇದೆಲ್ಲ ಅದು ಒಂದು ಒಂಥರ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಆಮೇಲೆ ಪೂರ್ತಿ ಕತೆ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮ ಪಾತ್ರ ಏನು, ನೀವು ಎಷ್ಟು ಕೊಡ್ಬೋದು, ಎಷ್ಟು ಆವಾಹಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ, ಅಷ್ಟು ಬೇಗ ಗೊತ್ತಾಗಲ್ಲ ನಮಗೆ. ಅದೊಂದು ಆಮೇಲೆ ಅಲ್ಲೇನಂದರೆ ಅಳುವಂದಾಗ ಅಳಬೇಕು, ನಗು ಅಂದಾಗ ನಳಬೇಕು, ಸ್ವಿಚ್ ಆನು ಆಫ್ ಮಾಡ್ದಂಗೆ ಬರಬೇಕಲ್ಲಿ. ಅದು ಕಷ್ಟನೇ ಇದೆ, ಸುಲಭ ಅಲ್ಲ. ಕ್ಯಾಮ್ರಾಗೆ ಫೇಸ್ ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಇಷ್ಟೇ ಮಾಡಬೇಕು, ಎಕ್ಸಾಜರೇಟ್ ಮಾಡೋ ಹಾಗಿಲ್ಲ. ನಾಟಕದಲ್ಲಿ ನಾವು ಆಡಿಟೋರಿಯಮಲ್ಲಿ ಫುಲ್ ಹಿಂದೆ ಕೂತಿರೋರಿಗೆ ಕೇಳೋ ಹಾಗೆ ಮತ್ತು ಕಾಣಿಸೋ ಹಾಗೆ ನಾವು ಕೆಲವು ಭಾವನೆಗಳನ್ನು ಎಕ್ಸಾಜರೇಟ್ ಮಾಡಬೇಕಾಗುತ್ತೆ, ಒಂದು ಚೂರು ಮಾಡಬೇಕಾಗತ್ತೆ. ಹೀಗೆ ಸುಮಾರು ನಾಟಕಗಳು ಮಾಡ್ಕೊಂಡು ಬಂದ್ವಿ. ಆಮೇಲೆ ಸಮತೆಂತೋ ತಂಡಕ್ಕೆ ನಾನು ಸ್ವಲ್ಪ ಅಂದರೆ ಹೆಚ್ಚು ನಮ್ಮ ತಂಡನ, ಯಾಕೆಂದರೆ ಸೀನಿಯರ್ಸ್ ಎಲ್ಲ ಹೋದರು. ಸೊ ನಾವು ಕೆಲವರು ಉಳ್ಕೊಂಡಿದ್ದೀವಿ. ಈಗ ತುಂಬ ಸೀನಿಯರ್ ಅಂದರೆ 90 ವರ್ಷ ಈಗ ಆಗತ್ತೆ. ರಾಮೇಶ್ವರಿ ವರ್ಮನವರು, ನಾರತ್ನ ಸರ್ ಇದ್ದರು, ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ಈಗ ಹೋಗಿಬಿಟ್ರು 1.5 ವರ್ಷ ಹಿಂದೆ. ಈಗ ಇವರು ಪ್ರೆಸಿಡೆಂಟ್ ಆಗಿದ್ದಾರೆ. ಇವ್ರಿಗೂ 90 ವರ್ಷ ಆಗುತ್ತೆ ಈಗ. ಆ ಥರ ಸ್ವಲ್ಪ ಏಜ್ ಆದವರೇ ಇದ್ದೀವಿ, ಸೀನಿಯರ್ ಸಿಟಿಸನ್ಸೇ ಇದ್ದೀವಿ. ಸೊ ಯಂಗ್ಸ್ಟರ್ಸ್ನ ಹುಡ್ಕೋಬೇಕು. ಏನಾದ್ರು ಒಂದು ನಮ್ಮ ತಂಡದಿಂದ ನಾಟಕ ಮಾಡಬೇಕು ಅಂದರೆ ಒಂದು ನಾಟಕ ಹುಡ್ಕೋಬೇಕು, ನಿರ್ದೇಶಕರನ್ನ ಹುಡ್ಕೋಬೇಕು, ಆ್ಯಕ್ಟರ್ಸ್ನ ಕೋಆರ್ಡಿನೇಟ್ ಮಾಡಬೇಕು, ಇದಕ್ಕೆ ತಾಲೀಮಿಗೆ ಜಾಗ ಹುಡ್ಕೋಬೇಕು, ಸ್ಟೇಜ್ ಬುಕ್ ಮಾಡಿ, ಅಂದರೆ ಆ ಥರದಕ್ಕೆ ಸುಮಾರು ಕೆಲಸಗಳನ್ನ ಈಗ ನಾನು ಮತ್ತು ನನ್ನ ಜೊತೆ ಕೆಲವರು ಇದ್ದಾರೆ, ಎಲ್ಲರೂ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಈಗ ತಂಡದಕ್ಕೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇರೆ ಬೇರೆ ತಂಡಗಳಿಂದ ಕರೀತಾರೆ, ಏನಾದರೂ ಫಂಕ್ಷನ್ಸ್ ಆದಾಗ, ಇದಕ್ಕೆ ಅವರ ನಾಟಕೋತ್ಸವ ಆದಾಗ ಕರೀತಾರೆ, ಆ ಥರ. ಆಮೇಲೆ ಕೆಲವು ಈಗ ಹುಟ್ಟುತ್ತಾ ಇರೋ ಕೆಲವು ತಂಡಗಳಿವೆ ಯಂಗ್ಸ್ಟರ್ಸ್ಗೆ, ಅವ್ರಿಗೆ ನಾನು ಎನ್ಕರೇಜ್ ಮಾಡ್ತೀನಿ. ಅಂದರೆ ಕೆಲವು ಸಲ ಫೈನಾನ್ಷಿಯಲ್ ಇದನ್ನು ಇದು ಮಾಡಿ ಎನ್ಕರೇಜ್ ಮಾಡ್ತೀನಿ. ಆಮೇಲೆ ಈ ಶಾರ್ಟ್ ಫಿಲ್ಮ್ ತೆಗಿಯೋರ್ಗೂ ಅಷ್ಟೇ, ಅದನ್ನು ಎನ್ಕರೇಜ್ ಮಾಡ್ತೀನಿ. ಆಮೇಲೆ ನನ್ನದೇ ಓನ್ ಪ್ರೊಡಕ್ಷನ್ ಇದೆ. ಮಲಯಾಳಂ ಶಾರ್ಟ್ ಫಿಲ್ಮ್ಸೇ ಮಾಡಿದ್ದು. ಅದ್ರ ಬಗ್ಗೆ
ಅಂದರೆ ಈಗ ಆಮೇಲೆ ನನಗೆ ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ತುಂಬ ಆಸಕ್ತಿ. ಏಕೆಂದರೆ ಮಲಯಾಳಂ ಸಿನಿಮಾಗಳು ಈಗ ತುಂಬ ಮೇಲ್ಮಟ್ಟದಲ್ಲಿದೆ. ನಮ್ಮಲ್ಲೂ ಕೆಲವು ಚೆನ್ನಾಗಿದೆ, ಕೆಲವು ಬಟ್ ಅಲ್ಲಿ ಸುಮಾರು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ ಅವರು. ಸೊ ಹಾಗಾಗಿ ತುಂಬ ನನಗೆ ಅದರಲ್ಲಿ ಮಲಯಾಳಂ ಇಂಡಸ್ಟ್ರಿನಲ್ಲಿ ಇರಬೇಕು, ಮಲಯಾಳಂ ಚಿತ್ರಗಳಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ಈ ಫೇಸ್ಬುಕ್ಕಲ್ಲಿ ಆಡಿಷನ್ಸ್ ಕರೀತಾರಲ್ಲ, ಹಾಗೆ ನಾನು ಅಪ್ಲೈ ಮಾಡ್ತಾ ಹೋದೆ. ನಾನು ಇಲ್ಲಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಇರೋದ್ರಿಂದ ಅಲ್ಲಿರೋರಿಗೆ ನಮಗೆ ಪರಿಚಯಗಳು ಇರಲ್ಲ, ನಮಗೆ ಗಾಡ್ ಫಾದರ್ ಅಂತಲೂ ಯಾರೂ ಇಲ್ಲ. ಹಾಗಾಗಿ ಕಷ್ಟ ಸಿಗೋದು. ಅಲ್ಲಿರೋರನ್ನೇ ಅವರು ಬೇಗ ಈಸಿಯಾಗಿ ಸಿಗ್ತಾರಲ್ವ ಅವ್ರಿಗೆ. ಮತ್ತು ಅಲ್ಲಿ ರಂಗಭೂಮಿ ತುಂಬ ಹೆಚ್ಚು ಬೆಳೆದಿದೆ, ನಮ್ಮಲ್ಲಿ ಬೆಳೆದಾಗೆ ಅದೂ ಹೆಚ್ಚಾಗಿದೆ. ಹಾಗಾಗಿ ಅಲ್ಲೇ ತಗೊಳ್ತಾರೆ ಅವ್ರನ್ನ ಅಲ್ವಾ. ಚಾನ್ಸ್ ಸಿಗೋದು ಕಷ್ಟ. ಆದರೂ ಟ್ರೈ ಮಾಡಿ 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 ಕೊನೆಗೆ ಒಂದಕ್ಕೆ ಆಡಿಷನ್ಗೆ ಬಂತು. ತುಂಬ ಒಳ್ಳೆ ಸಿನಿಮಾ, ಬಟ್ ಅದು ನನಗೆ ಸಿಗಲ್ಲ ಅಂತ ಗೊತ್ತಿತ್ತು. ಯಾಕೆಂದರೆ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟ್ರು. ಆಮೇಲೆ ಅದರಲ್ಲಿ ಒಂದು ಹೀರೋ ತಾಯಿ ಪಾತ್ರಕ್ಕೆ ಅಂತ ಆಡಿಷನ್ಗೆ ಕರೆದ್ರು. ಅವ್ರಿಗೆ ಹೊಸ ಮುಖಗಳು ಬೇಕಿತ್ತು ಅಂತ ಕೊಚ್ಚಿನ್ಗೆ ಹೋಗಿದ್ದೆ. ಪ್ಲೆಸ್ಸಿ ಅಂತ ಡೈರೆಕ್ಟ್ರು, ಇಸ್ ಅನ್ ಅವಾರ್ಡ್ ಡೈರೆಕ್ಟ್ರು. ಅವರು ಕರೆದ್ರು. ಮತ್ತು ಅಂದರೆ ಒಳ್ಳೆ ಅನುಭವ ಆಗಿದ್ದು ಅವ್ರನ್ನ ನೋಡೋದಕ್ಕೆ, ಅವ್ರ ಜೊತೆ ಮಾತುಕತೆ, ಅದು ಒಂದು ಆಡಿಷನ್. ಅದನ್ನು ಆಮೇಲೆ ಅಲ್ಲಿ ಏನು ಗೊತ್ತಾ, ಹೋದ ತಕ್ಷಣವೇ ನಿಮಗೆ ಆ ಕ್ಯಾರೆಕ್ಟರ್ ಏನಿದೆ ಅದ್ರದ್ದು ಕಾಸ್ಟ್ಯೂಮ್ ಹಾಕ್ಸ್ಬಿಡ್ತಾರೆ. ಅವ್ರಿಗೆ ಫುಲ್ ಒಂದು ಪಿಕ್ಚರ್ ಸಿಗಬೇಕು. ಅಲ್ಲಿ ಮುಸ್ಲಿಂ ಫ್ಯಾಮಿಲಿದದು ಕತೆ. ಸೊ ಮುಸ್ಲಿಂ ಹೆಣ್ಣಾಗಿ ಆ ತಲೆಗೆ ಇದು ಕಟ್ಕೊಂಡು ಮತ್ತು ಒಂದು ಪಂಚೆ, ಅದ್ರ ಮೇಲೆ ಒಂದು ಲಾಂಗ್ ಇದು ಇದೆಯಲ್ಲ ಅದು ಇದೆಲ್ಲ ಹಾಕ್ಕೊಂಡು ಹೋದ ತಕ್ಷಣ ಅದನ್ನು ಹಾಕಿಸಿ ಆಮೇಲೆ ಹೇಳಿದೆ, ನನಗೆ ಮಲಯಾಳಂ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಲ್ಲ ಹಾಗೆ ಅಂತ ಹೇಳಿದ್ದೆ ಅವ್ರಿಗೆ. ಇಲ್ಲ ಪರವಾಗಿಲ್ಲ ಅಂಥೇಳಿ ಅಲ್ಲೇ ಆನ್ ಸ್ಪಾಟನ್ನೇ ಒಂದು ಸಿಚುಯೇಷನ್ ಕೊಡ್ತೀನಿ, ಇದನ್ನು ನಿನಗೇನು ಅನಿಸುತ್ತೆ ಆ ಥರ ಆ್ಯಕ್ಟ್ ಮಾಡಬೇಕು ಅಂತ. ಮಗನ್ನ ಗಲ್ಫಿಗೆ ಕಳಿಸೋದು, ಬಡ ಕುಟುಂಬ, ಸಾಲ ಎಲ್ಲ ಮಾಡಿ ಮಗನ್ನ ಕಳಿಸ್ತಾ ಇದೆಯಾ, ಸೊ ಹೇಗೆ ಕಳಿಸ್ತೀಯ ಅವನ್ನ ಅನ್ನೋದನ್ನು. ಸೊ ಹೇಗೋ ಒಂದು ಮಾಡಿದೆ. ಆಮೇಲೆ ಅವ್ರು ನೋಡಿಬಿಟ್ಟು ಅಂದರೆ ಸ್ವಲ್ಪ ನಾಟಕೀಯ ಆಯಿತು. ನಮಗೆ ನಾಟಕದ ಬ್ಯಾಕ್ಗ್ರೌಂಡ್ ಅಲ್ವಪ್ಪ. ಸೊ ಹಾಗಾಗಿ ಸ್ವಲ್ಪ ಆಮೇಲೆ ನಾನು ಫಸ್ಟ್ ಟೈಮ್ ಆಡಿಷನ್ ಅಂತ, ನಮ್ಮ ಕನ್ನಡ ಸಿನಿಮಾದಲ್ಲಿ ಆಡಿಷನ್ಗೇನು ಹೋಗಿಲ್ಲ, ನಾನು ಡೈರೆಕ್ಟಾಗಿ ಹೋಗಿರೋದು. ಹಾಗೆ ಸರಿ ಅಂದ್ಬಿಟ್ಟು ನನಗೆ ಒಂಥರ ಅನಿಸ್ತು, ಹೌದು ಸರ್ ನನ್ನ ಬ್ಯಾಕ್ಗ್ರೌಂಡ್ ರಂಗಭೂಮಿನೇ ಅಲ್ವಾ ಹಾಗೆ ಅಂತ. ನಂಗೆ ಇನ್ನೊಂದು ಚಾನ್ಸ್ ಕೊಡಿ, ಇನ್ನೊಂದು ಚೂರು ನೋಡ್ತೀನಿ ಅಂತ ಹೇಳಿದೆ. ಅವ್ರಿಗೇನೋ ಒಂದು ಫೋನ್ ಬಂತು, ಮಾಡ್ಕೊಂಡು ಬಂದರು. ಆಮೇಲೆ ಅಲ್ಲಿ ಒಬ್ಬರು ನಾಟಕದ ಅಂದರೆ ಥಿಯೇಟರ್ನವ್ರು ಒಬ್ಬರಿದ್ದರು. ಆ ಮನುಷ್ಯ ಹೇಳಿದ್ರು, ಹಿಂಗೆ ಸ್ವಲ್ಪ ಸೆಟಲ್ಲಾಗಿ ಮಾಡಬೇಕು, ಕ್ಯಾಮ್ರಾ ಕ್ಯಾಚ್ ಮಾಡುತ್ತೆ ಅಂಥೇಳಿ. ಸೊ ನೆಕ್ಸ್ಟ್ ಟೈಮ್ ಸೆಟಲ್ಲಾಗಿ ಮಾಡಿದೆ, ಬಟ್ ಗೊತ್ತಿತ್ತು ಸಿಗಲ್ಲ ಅಂತ. ನಾನು ಅಂದರೆ ನನ್ನದು ಶಾರ್ಟ್ ಫಿಲಮ್ಸ್ ಮಲಯಾಳಂದು ಮತ್ತು ಕನ್ನಡ ಕಪ್ಪು ಹಂಸ ಮತ್ತು ಮಲಯಾಳಂದು 3 ಶಾರ್ಟ್ ಫಿಲಮ್ಸ್ಗೂ ಈಗಾಗಲೇ ಎಲ್ಲ ಸುಮಾರು ಫಿಲ್ಮ್ ಫೆಸ್ಟಿವಲ್ಸ್ನಲ್ಲಿ ಒಂದು 20-25 ಅವಾರ್ಡ್ಗಳನ್ನು ಗಳಿಸಿದೆ. ಅದು ಬೆಸ್ಟ್ ಆ್ಯಕ್ಟ್ರೆಸ್ಸು ಮತ್ತು ಬೆಸ್ಟ್ ಪ್ರೊಡ್ಯೂಸರು, ಡೈರೆಕ್ಷನ್ನು, ಸ್ಟೋರಿ, ಈ ಥರ ಹಲವಾರು ವಿಭಾಗಗಳಲ್ಲಿ ಅದಕ್ಕೆ ಅವಾರ್ಡ್ಸ್ಗಳು ಬಂದಿದೆ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ನಾನು ಆಕಾಶವಾಣಿಯಲ್ಲೂ ಕೂಡ ಅಲ್ಲಿಯ ರಾಷ್ಟ್ರೀಯ ನಾಟಕೋತ್ಸವ, ಅದರಲ್ಲಿ ನಮ್ಮನ್ನು ಕರೀತಾರೆ, ರಂಗ ಕಲಾವಿದರನ್ನ ಕರೀತಾರೆ ನಾಟಕಗಳಲ್ಲಿ ಮಾಡೋದಕ್ಕೆ. ಅಂದರೆ ಆ್ಯಕ್ಟ್ ಮಾಡೋದಲ್ಲ, ಅಲ್ಲಿ ಗೊತ್ತಲ್ಲ ಆಕಾಶವಾಣಿನಲ್ಲಿ ವಾಯ್ಸ್ ಓವರ್ ಮಾಡಲಿಕ್ಕೆ. ಸೊ ಅದರಲ್ಲೂ ಕೂಡ ಒಂದು 3-4 ನಾಟಕಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದು ಬಿಟ್ಟರೆ ಸುಮಾರು ಸಿನಿಮಾಗಳಲ್ಲಿ ಹೆಚ್ಚು ಎಲ್ಲ ಅಷ್ಟು ನೆನಪಿಲ್ಲ ನನಗೆ. ಸುಮಾರು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರ, ಕೆಲವು ಸಿನಿಮಾಗಳಲ್ಲಿ ದೊಡ್ಡ ಪಾತ್ರಗಳನ್ನು ಮಾಡಿದ್ದೀನಿ ನಾನು. ಮತ್ತು ಅವಲಕ್ಕಿ ಪವಲಕ್ಕಿ ಅಂತ ಒಂದು ಕನ್ನಡ ಸಿನಿಮಾ ಬಂತು, ಅದರಲ್ಲಿ ನನಗೆ ಅತ್ಯುತ್ತಮ ಪೋಷಕ ನಟಿ ಅಂತ ಕೂಡ ನನಗೆ ಅವಾರ್ಡ್ ಬಂದಿದೆ. ಮತ್ತು ಅದು ಬಿಟ್ಟರೆ ಹೀಗೆ ಈಗ ಇಲ್ಲಿರೋ ಮೈಸೂರಿನಲ್ಲಿರೋ ರಂಗತಂಡಗಳು ಪ್ರತಿ ವರ್ಷ ಅವರು ಬೇಸಿಗೆ ಶಿಬಿರ ಮತ್ತು ಹಾಗೆ ಮಧ್ಯದಲ್ಲಿ ಒಂದು ಕೆಲವು ಶಿಬಿರಗಳನ್ನು, ರಂಗ ಶಿಬಿರಗಳನ್ನು ಆಯೋಜಿಸುತ್ತೆ. ಆಗ ನನ್ನನ್ನು ಅವರು ಒಂದು ರಿಸೋರ್ಸ್ ಪರ್ಸನ್ ಥರ ಕರೀತಾರೆ. ನಾನು ಮಾತಾಡೋದು ಮುಖ್ಯ ವಿಷಯ ಅಂತಂದರೆ ಮಾತು ಮತ್ತು ನಟ, ಅಥವಾ ನಟ ಮತ್ತು ಮಾತು ಅಂತೇಳಿ. ಇದರಲ್ಲಿ ನನಗೆ ನನ್ನ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಸೇರಿಸ್ಕೊಂಡು ನಾನು ನಟನ ಮಾತು ಹೇಗಿರಬೇಕು, ಅದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಅಂಶಗಳೇನು, ಹೇಗೆ ಅದನ್ನು ಅಭ್ಯಾಸ ಮಾಡಬೇಕು, ಇದ್ರ ಬಗ್ಗೆ ಎಲ್ಲನೂ ನಾನು ಅವರಿಗೆ ಇದನ್ನು ವಿವರಗಳನ್ನು ತಿಳಿಸ್ತೀನಿ ಅದರಲ್ಲಿ.
ಇದು ರಾಷ್ಟ್ರೀಯ ಮಟ್ಟ ರೀಜನಲ್ ಲೆವೆಲಲ್ಲೂ ಕೂಡ ಮಾಡಿದ್ದೀನಿ, ಮತ್ತು ಇಲ್ಲಿ ಲೆವೆಲಲ್ಲೂ ಕೂಡ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಾ ಇರ್ತೀನಿ. ಹಾಗೆ ಮತ್ತು ಇನ್ನು ನಾನು ಕೆಲವು ಅದನ್ನು ಹೇಳ್ಕೋಬಾರ್ದು ಅಂದರೆ ಸುಮಾರು ನಾನು ಡೊನೇಷನ್ಸು ಈಗ ಕಿಡ್ನಿ ಫೌಂಡೇಶನ್ಗೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವಿಶೇಷ ಶಾಲೆಗೆ, ಮತ್ತು ನಾಟಕೋತ್ಸವ, ಕೆಲವು ಹೊಸಬರು ಮಾಡುವಂಥ ನಾಟಕೋತ್ಸವಗಳಿಗೆ, ಆ ಥರ ಸುಮಾರು ಇದನ್ನು ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಅದು ನನಗೆ ಖುಷಿ ಸಿಗತ್ತೆ, ಅದಕ್ಕೋಸ್ಕರ ಅದನ್ನು ಮಾಡ್ತಾ ಹೋಗ್ತಿದ್ದೀನಿ. ಅದಕ್ಕೆ ನನಗೆ ದೇವರು ಸಾಕಷ್ಟು ನನಗೆ ಅಂದರೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ಅದನ್ನು ನಾನು ಹಂಚ್ಕೊಳ್ಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ನಾನು ಅಂದರೆ ನನ್ನ ಕೈಲಾದಷ್ಟು ನಾನು ಹಂಚ್ಕೊಳ್ಳೋದು. ಮತ್ತು ಯಾರಿಗಾದರೂ ತುಂಬ ಆರೋಗ್ಯದ ಇದರಲ್ಲಿ ಅವ್ರಿಗೇನಾದರೂ ಬೇಕಾಗುತ್ತೆ, ಹಾಸ್ಪಿಟಲಲ್ಲಿ ಖರ್ಚಿಗೆ ಬೇಕಾಗುತ್ತೆ, ಅಂದರೆ ಮೇನ್ಲಿ ಕಲಾವಿದರಿಗೆ, ಕೆಲವು ಕಲಾವಿದರಿಗೆ ಇದನ್ನೇ ಕಲೆಯನ್ನೇ ನಂಬಿಕೊಂಡಿರೋರಿಗೆ ಬೇರೆ ಯಾವ ವರಮಾನವೂ ಇಲ್ಲ ಅನ್ನೋರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅಂಥವ್ರು ಕೆಲವ್ರನ್ನ ಯಾರು ಗುರುತಿಸಿದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸಹಾಯ, ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬಂದಿದ್ದೀನಿ ಇದುವರೆಗೂ.